ದೊಡ್ಡಗೌಡರು ಚೆನ್ನಮ್ಮರ ಮುದ್ದಾದ ವಿಡಿಯೋ ವೈರಲ್ ಆಗಿದೆ. ಮರಿ ಮೊಮ್ಮಗಳ ಜೊತೆ ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಚೆನ್ನಮ್ಮ ದಂಪತಿಯ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಪತ್ನಿಯ ಪಾರ್ಥಿವ ಶರೀರದ ಎದುರು ಕಣ್ಣೀರು ಹಾಕಿದಂತ ಎಚ್.ಡಿ. ದೇವೇಗೌಡ. ದೇವೇಗೌಡ ಮತ್ತು ಚೆನ್ನಮ್ಮ ದಂಪತಿಯ ವಿಡಿಯೋ ವೈರಲ್ ಆಗ್ತಾ ಇದೆ. ಪತ್ನಿಯ ಪಾರ್ಥಿವ ಶರೀರದ ಎದುರು ಕಣ್ಣೀರು ಹಾಕಿದ್ದ ಎಚ್.ಡಿ. ದೇವೇಗೌಡ ಅವರು. ಚಿಕ್ಕ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತಿದ್ರು ದೊಡ್ಡಗೌಡರು. ಈ ವಿಡಿಯೋ ಸಾಕಷ್ಟು ಜನರ ಕಣ್ಣಂಚಲ್ಲಿ ನೀರು ತರಿಸಿತ್ತು. ಈಗ ದೇವೇಗೌಡರು ಚೆನ್ನಮ್ಮರ ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅನಾರೋಗ್ಯವಿದ್ರೂ ಚೆನ್ನಮ್ಮ ಗೌಡತಿ ಮುಖದಲ್ಲಿ ನಗು ಇತ್ತು. ಸಾಕಷ್ಟು ಬೆಂಬಲವಾಗಿ ನಿಂತಿದ್ರು ನನ್ನ ಮಡದಿ. ಮರಿ ಮೊಮ್ಮಗಳ ಜೊತೆ ಖುಷಿಯಾಗಿದ್ರು ಗೌಡತಿಯವರು. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ಪತ್ನಿಯ ಪಾರ್ಥಿವ ಶರೀರದ ಎದುರು ಚಿಕ್ಕ ಮಕ್ಕಳ ಹಾಗೆ ಕಣ್ಣೀರನ್ನು ಹಾಕಿದ್ರು ದೊಡ್ಡಗೌಡರು. ಚೆನ್ನಮ್ಮರ ಮುದ್ದಾದ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಮರಿ ಮೊಮ್ಮಗಳ ಜೊತೆ ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಚೆನ್ನಮ್ಮ ದಂಪತಿಯ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಚೆನ್ನಮ್ಮ ಅವರು ಆಸ್ಪತ್ರೆಯಲ್ಲಿದ್ದಾಗಿನ ವಿಡಿಯೋ ಇದು. ಮರಿ ಮೊಮ್ಮಗಳ ಜೊತೆ ನಗುತ್ತಲೇ ಇದ್ದು ಅನಾರೋಗ್ಯದಲ್ಲಿದ್ದರೂ ಸಹಿತ. ಸಾಕು ಮಾಡಿದ್ಯಾ? ಹಾಂ ಆಯ್ತು. ನೋಡು ಊಟ ಸಾಕಿದ್ದು ತಲೆ ಕೂದಲಿಲ್ಲ. ಪತ್ನಿ ತೀರಿ 5 ದಿನಗಳಾದರೂ ಸಹಿತ ದೇವೇಗೌಡರು ಇನ್ನೂ ಮಡದಿಯನ್ನ ಮರೆತಂತೆ ಕಾಣ್ತಾ ಇಲ್ಲ. ಆಸ್ಪತ್ರೆಯಲ್ಲಿನ ಒಂದು ವಿಡಿಯೋ ಈಗ ವೈರಲ್ ಆಗಿದೆ. ಮೊಮ್ಮಗಳ ಜೊತೆ ಅನಾರೋಗ್ಯದಲ್ಲಿದ್ದರೂ ಸಹಿತ ಖುಷಿಯಾಗಿ ಮೊಮ್ಮಗಳ ಜೊತೆ ಮಾತನಾಡುತ್ತಾ ಪ್ರೀತಿಯಿಂದ ಕಾಲ ಕಳೆದಂಥ ಒಂದು ವಿಡಿಯೋ ಈಗ ವೈರಲ್ ಆಗಿದೆ. ದೇವೇಗೌಡರು ಚೆನ್ನಮ್ಮ ದಂಪತಿಯ ವಿಡಿಯೋ ಇದು. ಚೆನ್ನಮ್ಮ ತೀರಿಕೊಂಡಾಗ ದೇವೇಗೌಡರು ಮಗುವಿನಂತೆ ಕಣ್ಣೀರನ್ನು ಹಾಕಿದ್ರು ಬಿಕ್ಕಿ. ಚಿಕ್ಕ ಮಗುವಿನಂತೆ ಬಿಕ್ಕಿ ಅತ್ತಿದ್ರು ದೊಡ್ಡಗೌಡರು. ಎಲ್ಲ ರಾಜಕಾರಣಿಗಳು, ಪೊಲೀಸರು, ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ಈಗಾಗಲೇ ಲೆಟರ್ ಮುಖೇನ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಇದರ ಮಧ್ಯೆ ಈಗ ಚೆನ್ನಮ್ಮ ಅವರು ಆಸ್ಪತ್ರೆಯಲ್ಲಿದ್ದಾಗಿನ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅನಾರೋಗ್ಯವಿದ್ದರೂ ಚೆನ್ನಮ್ಮ ಗೌಡತಿ ಮೊಮ್ಮಗಳೊಟ್ಟಿಗೆ ನಗುತ್ತಾ ಇದ್ದದ್ದನ್ನು ನೀವು ಗಮನಿಸ್ಬೋದು.